ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಸೌಜು ಮಲ್ಕೊಂಡಿದ್ದಾನೆ ನೋಡಿ ಫ್ರೆಂಡ್ಸ್. ಇವಾಗ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ನನಗೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಆಗಿದ್ದಿಲ್ಲ. ಇವಾಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಯಾಕಂತಂದರೆ ಸೌಜಿಗೆ ಭಾಳ ಆರಾಮಿದ್ದಿದ್ದಿಲ್ಲ. ನಿಮಗೆ ಲಾಸ್ಟ್ ವ್ಲಾಗ್ನಲ್ಲೇ ಹೇಳಿದ್ನಲ್ಲ, ನಾನು ಸೌಜಿಗೊಂದು ಸ್ವಲ್ಪ ಜ್ವರ ಬಂದಿದ್ದಾವೆ ಅಂತ ಹೇಳಿ. ಅವನು ಒಂದು ವೈರಲ್ ಇನ್ಫೆಕ್ಷನ್ನಿಂದಾಗಿ ಒಂದು 3-4 ದಿನ ತುಂಬ ಸಫರ್ ಆದ. ಅದು ಆ್ಯಕ್ಚುಲಿ ಒಂದು ಸ್ವಲ್ಪ ಜ್ವರ ಬಂದಿದ್ದು ಮೊದಲಿಗೆ. ಅದು ಜ್ವರ ಹೋದ್ಮೇಲೆ ನೆಕ್ಸ್ಟು ಅವನಿಗೆ ನಾವು ಸಿರಪ್ ಹಾಕಿದ್ವಿ. ಸಿರಪ್ ಹಾಕಟ್ನೆ ಅವನಿಗೂ ತೀರಾ ಅದು ಜ್ವರ ಜಾಸ್ತಿ ಆಗಿದ್ದು. ಮತ್ತು ವಾಪಸ್ ಇನ್ನೊಂದು ಸಲ ನಾವು ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ. ಮತ್ತೆ ಅವನಿಗೆ ಮೆಡಿಸಿನ್ ಚೇಂಜ್ ಮಾಡಿದರು ಡಾಕ್ಟರು. ಅದಾದಮೇಲೆ ಅವನಿಗೊಂದು ಸ್ವಲ್ಪ ಇವತ್ತು ರಿಕವರಿ ಆಗಿದ್ದಾನೆ. ಈ ಒಂದು 4 ದಿನ ನನಗೆ ತುಂಬ ಸಫರ್ ಆಗಿಬಿಟ್ಟಿದ್ದೆ ನನ್ನ ಸೌಜುನಂತೂ ನೋಡಿ. ಆ್ಯಕ್ಚುಲಿ ನಾನು ಅವನ ಜೊತೆ ರಾತ್ರಿ ಬೆಳತನ ಕೂತು ನನಗೂ ಒಂದು ಸ್ವಲ್ಪ ಆರಾಮ್ ತಪ್ಪದಂಗೆ ಆಗಿಬಿಡ್ತು. ಇವಾಗ ನಿಮ್ಮ ವಾಯ್ಸ್ನಲ್ಲಿನೂ ಒಂದು ಸ್ವಲ್ಪ ವೇರಿಯೇಷನ್ ಕಾಣಿಸ್ತಾ ಇರ್ಬೋದು. ಆ್ಯಕ್ಚುಲಿ ನಾನು ನಿಮಗೆ ಇವತ್ತು ನಂದು ಪ್ರೆಗ್ನೆನ್ಸಿ ಜರ್ನಿ ಹೇಗಾಯಿತು, ನನ್ನ ಡೆಲಿವರಿ ಜರ್ನಿ ಹೇಗೆ ಆಯಿತು ಅಂತ ಹೇಳಿ ನಿಮ್ಮ ಮುಂದೆ ಶೇರ್ ಮಾಡಬೇಕಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ನಮಗೆ. ಆ್ಯಕ್ಚುಲಿ ನಾನು ಪ್ರೆಗ್ನೆಂಟ್ ಆಗಿದ್ದು ಅಂತಂದರೆ ಮಾರ್ಚ್ ತಿಂಗಳಲ್ಲಿ ನಾನು ಪ್ರೆಗ್ನೆಂಟ್ ಆಗಿದ್ದು. ಆವಾಗ ನನಗೆ ಕನ್ಸೀವ್ ಅಂತ ಹೇಳಿ ಗೊತ್ತಾಯಿತು. ಆ್ಯಕ್ಚುಲಿ ಸೌಜು ಅಕ್ಟೋಬರ್ನಲ್ಲಿ ಹುಟ್ಟಿದ್ದಾನೆ. ಅಕ್ಟೋಬರ್ 8 ಅವನದು ಡೇಟ್ ಆಫ್ ಬರ್ತು. ಎಷ್ಟು ಎಲ್ಲ ಹೆಣ್ಮಕ್ಳಿಗೂ ಅವ್ರವ್ರದ್ದು ಡೆಲಿವರಿ ಮತ್ತು ಪ್ರೆಗ್ನೆನ್ಸಿ ಬಿಟ್ಟು ಒಂದು ರೀತಿ 50% ಖುಷಿ ತರುತ್ತೆ ಮತ್ತು 50% ದುಃಖನೇ ಇರುತ್ತೆ. ಅಂದರೆ ತಾಯಿ ಆಗ್ತಾ ಇದ್ದೀವಿ ಅಂತ ಹೇಳಿ ಒಂಥರ ಖುಷಿ ಇರುತ್ತೆ, ಬಟ್ ಅದೇ ರೀತಿ ನೆನೆಸ್ಕೊಂಡ್ರೆ ಹೇಗಿರುತ್ತೋ ಏನೋ ಅಂತ ಹೇಳಿ ಭಯನೂ ಆಗುತ್ತೆ. ಆ್ಯಕ್ಚುಲಿ ಸೌಜುಂದ ನಾನು ಪ್ರೆಗ್ನೆನ್ಸಿ ಆದಮೇಲೆ ನನಗೆ ಖುಷಿ ಅಂತೂ ಅಷ್ಟು ಆಯ್ತಲ್ಲ ಫಸ್ಟಿಗೆ. ಆ್ಯಕ್ಚುಲಿ ನನ್ನ ಮದುವೆ ಆದ 2-3 ತಿಂಗಳಲ್ಲೇ ಅಂದರೆ ನಾನು ಕನ್ಸೀವ್ ಆಗಿದ್ದೆ. ಆ್ಯಕ್ಚುಲಿ ಜೂನು ನಾನು ಬಿಜಾಪುರ್ನಲ್ಲಿ ಅಂದರೆ ನನ್ನ ತವ್ರ ಮನೆಯಲ್ಲಿ ಬಿಜಾಪುರ್ನಲ್ಲಿ ನಾನು ಅವನಿಗೆ ಡೆಲಿವರಿ ಆಗಿದ್ದು ನಂದು. ಆ್ಯಕ್ಚುಲಿ ಸೌಜು ಅಲ್ಲೇ ಹುಟ್ಟಿರೋದು. ನಂದು ಡೆಲಿವರಿ ಆಗಿದ್ದು ಅಂತಂತಂದರೆ ಅಕ್ಟೋಬರ್ 8 ಅಲ್ಲಿ ಸಾಸ್ನೂರು ಅಂತ ಹಾಸ್ಪಿಟಲ್ ಇದೆ. ಒಂದು ಆಲ್ಮೋಸ್ಟ್ ಎಲ್ಲರಿಗೂ ಅದು ಫೇಮಸ್ ಇರುವಂಥ ಒಂದು ಹಾಸ್ಪಿಟಲ್ಲು. ಅಲ್ಲಿ ನಂದು ಡೆಲಿವರಿ ಆಗಿತ್ತು. ಆ ತಿಂಗಳಲ್ಲಿ ಒಂದು ಅಕ್ಟೋಬರ್ ತಿಂಗಳಲ್ಲಿ ನಂದು ಯಾವಾಗ ಡೇಟ್ ಕೊಟ್ಟಿದ್ರು ಅಂತಂದರೆ ಸುಮಾರು ಅಕ್ಟೋಬರ್ 27-28 ಕೊಟ್ಟಿದ್ರು. ಆದರೆ ಸೌಜುಂದ ಡೇಟ್ ಆಫ್ ಬರ್ತ್ ಅಕ್ಟೋಬರ್ 8. ಅದು ಯಾಕಾಯಿತು ಏನಾಯಿತು ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಒಬ್ಬೊಬ್ರದ್ದು ಡೆಲಿವರಿ ಹೆಂಗಿರುತ್ತೆ ಅಂತಂದರೆ ಬೇರೆ ಬೇರೆ ಇರುತ್ತೆ. ಅಂದರೆ ಟೈಮ್ ಕೊಟ್ಟಿದ್ದ ಪ್ರಕಾರನೇ ಆಗೋದಿಲ್ಲ. ಅಂದರೆ ಪ್ರತಿಯೊಬ್ಬರದ್ದು ಬೇರೆ ಬೇರೆ ರುಟೀನ್ ಪ್ರಕಾರ ಅವ್ರದ್ದು ಡೆಲಿವರಿದು ಡೇಟು ಫಿಕ್ಸ್ ಆಗುತ್ತೆ ಹೋಗುತ್ತೆ. ಬಟ್ ನಾವೇ ಒಂದು ಲೆಕ್ಕಾಚಾರ ಹಾಕಿರ್ತೀವಿ, ಬಟ್ ಅದು ಪ್ರೆಗ್ನೆನ್ಸಿನಲ್ಲಿ ತೋರಿಸೋದೇ ಬೇರೆ ತೋರಿಸಿರುತ್ತೆ. ಅದೇ ರೀತಿಯಾಗಿ ನಾವು ಏನು ಅಂದ್ಕೊಂಡಿರ್ತೀವಲ್ಲ ಅದಂತೂ ಪ್ರೆಗ್ನೆನ್ಸಿಲಂತೂ ಆಗೋದಿಲ್ಲ. ನಂದಂತೂ ಜರ್ನಿ ಅಂದು ಆ ರೀತಿ ಆಗ್ತದೆ. ಬಟ್ ಎಲ್ಲರದು ಹೀಗೆ ಆಗುತ್ತೆ ಅಂತ ನಾನು ಹೇಳಲ್ಲ. ಒಬ್ಬೊಬ್ಬರದ್ದು ಡಾಕ್ಟರ್ ಹೇಳ್ಕೊಟ್ಟಿದ್ದ ಟೈಮಲ್ಲಿನೂ ಆಗಿರಬಹುದು, ಆದರೆ ನಂದು ಆ ರೀತಿ ಆಗಿಲ್ಲ. ಸೌಜುನ ನಾನು ಆ್ಯಕ್ಚುಲಿ ನೈಟು ನಂದು ಡೆಲಿವರಿ ಆಯಿತು. ಸೌಜು ನೈಟ್ನಲ್ಲಿ ಹುಟ್ಟಿದ್ದಾನೆ ಅವನು. ಒಂದು ಆ್ಯಕ್ಚುಲಿ ಅಕ್ಟೋಬರ್ದು 7ಕ್ಕೆ ನಾನು ಅಡ್ಮಿಟ್ ಆದೆ. 8 o'clock ರಾತ್ರಿ 8 o'clock 7:30 ಐ ಥಿಂಕ್ 7:13 8 o'clock ಆಗಿತ್ತು. ಆವಾಗ ಅಡ್ಮಿಟ್ ಆಗಿದ್ದೆ ನಾನು. ಇವನು 1:30ಗೆ ಹುಟ್ಟಿದ್ದಾನೆ. ರಾತ್ರಿ 1:30ಗೆ ಹುಟ್ಟಿದ್ದು. ನನಗೆ ಫಸ್ಟ್ ಆಫ್ ಆಲ್ ಡೆಲಿವರಿದು ಪೇನ್ ಹೇಗಿರುತ್ತೆ ಏನು ಅಂತ ಹೇಳಿ ಭಯ ಇರ್ತಿತ್ತು. ಎಲ್ಲರೂ ಹೇಳ್ತಾ ಇದ್ದವ್ರು ಎಕ್ಸ್ಪೀರಿಯನ್ಸ್ ಕೇಳಿದವ್ರಿಗೆಲ್ಲರಿಗೂ ಹೇಳ್ತಾ ಇದ್ರು ಡೆಲಿವರಿ ಪೇನ್ ಹೀಗಿರುತ್ತೆ ಹಾಗಿರುತ್ತೆ. ಅದ್ರ ಕೇಳಿದ್ರೆ ನನಗಂತೂ ಭಯ ಅಂತೂ ಅಷ್ಟು ಆಗ್ತಿತ್ತು. ಯಾರ್ಯಾರ್ದು ಹೇಗೆ ಟೈಮ್ ಯಾವಾಗ ಬರುತ್ತೆ ಅಂತಲೂ ಹೇಳಿಕ್ಕೆ ಬರೋಂಗಿಲ್ಲ. ಒಬ್ರೊಬ್ರದ್ದು ನೈಟ್ ಡೇ ಟೈಮ್ನಲ್ಲಿ ಆಗುತ್ತೆ ಗೊತ್ತಾಗಿಲ್ಲ, ಅಂದರೆ ನೈಟ್ನಲ್ಲಿ ಆಗುತ್ತಂತೂ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಒಂದು 9 ಮಂತ್ 8 ಮಂತ್ ಸಮೀಪ ಇದ್ದಾಗ ಯಾರಾದರೂ ಗರ್ಭಿಣಿಯವ್ರ ಜೊತೆ ಯಾರಾದರೂ ಒಬ್ರು ಇರಲೇಬೇಕು ಸಹಾಯಕ್ಕಾಗಲಿ. ಅವ್ರದ್ದು ಯಾವಾಗ ಟೈಮ್ ಏನು ಬರುತ್ತೆ ಅಂತ ಹೇಳಿಕ್ಕೆ ಆಗೋದಿಲ್ಲ.
ಆ್ಯಕ್ಚುಲಿ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕಂತಂದರೆ ನನ್ನ ಡೆಲಿವರ್ ಆಗಿದ್ದು ಸಾಸ್ನೂರ್ ಹಾಸ್ಪಿಟಲ್ ಬಿಜಾಪುರ್ನಲ್ಲಾಗಿದ್ದು. ಸಾಸ್ನೂರ್ ಹಾಸ್ಪಿಟಲ್ ಎಲ್ಲನೂ ಫೇಮಸ್ ಇದೆ, ಆಲ್ಮೋಸ್ಟು ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೋತಿದ್ದೀನಿ. ಬಿಜಾಪುರ್ನಲ್ಲಿ ಇದ್ದವ್ರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತಿದ್ದೀನಿ ಫ್ರೆಂಡ್ಸ್ ನಾನು. ಆ್ಯಕ್ಚುಲಿ ನಾನು ಹೇಳಬೇಕಂತಂದರೆ ನಮ್ಮದು ನನ್ನ ಮದರ್ ಇಲ್ಲ, ಆ್ಯಕ್ಚುಲಿ ಅಂದರೆ ನನ್ನ ತಾಯಿ ಇಲ್ಲ. ಕಳೆದ ಒಂದು 4 ವರ್ಷದಿಂದ, ಅಂದರೆ ನಾನು ಯಾವಾಗ 2020ನಲ್ಲಿ ನಮ್ಮಮ್ಮ ಎಕ್ಸ್ಪೈರ್ ಆಗಿದ್ದು. ಅವ್ರದ್ದು ಎಕ್ಸ್ಪೈರಿ ಆದಮೇಲೆ ನಮ್ಮ ಪಪ್ಪ ಬಿಜಾಪುರಲ್ಲಿ ಒಬ್ಬರೇ ಇರ್ತಾರೆ. ನಮ್ಮ ಅಕ್ಕ ಒಬ್ಬಳಿದ್ದಾಳೆ, ಅವಳು ಸೀಮಾ ಅಕ್ಕ ಅಂತ ಹೇಳಿ. ಅವಳು ಮದುವೆ ಆಗಲಿ ರಾಯಚೂರಿನಲ್ಲಿ ಇರ್ತಾಳೆ. ನಂದು ಪರಿಸ್ಥಿತಿ ಹೇಗಾಗಿತ್ತು ಅಂದರೆ ಆವಾಗ ಡೆಲಿವರಿ ಟೈಮ್ನಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಫ್ರೆಂಡ್ಸ್. ಹೇಗೆ ಆಯಿತು ನನ್ನ ಡೆಲಿವರಿ ಅಂತ ನೆನೆಸ್ಕೊಂಡ್ರೆ ಇವಾಗೂ ನನ್ನ ಆ ಟೈಮ್ ಹೀಗೆ ಮುಗೀತಾ ಅಂತ ಅನಿಸುತ್ತೆ. ಏನೋ ಒಂದು ಹೆಣ್ಮಕ್ಳಿಗೆ ಇರುತ್ತಲ್ಲ ಫ್ರೆಂಡ್ಸ್, ಅಮ್ಮ ಇದ್ದರೆ ಇದೇ ರೀತಿಯಿಂದ ಹೇಳ್ಬೋದು, ಹಾಗೆ ಹೇಳ್ಬೋದು, ಹೀಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಒಬ್ಬರು ಹೇಳೋಕ್ಕೆ ಇರ್ತಿದ್ರು. ಬಟ್ ನನಗದು ಯಾವುದೇ ಅಂದರೆ ಬೇರೆಯವ್ರು ಎಷ್ಟೇ ಹೇಳಿದರು ಕರೆ, ಬಟ್ ಅಪ್ಪ ಹೇಳಿದ ರೀತಿ ಆಗೋದಿಲ್ಲ ಅಂತ ನಂದು ಅನಿಸಿಕೆ, ನಂದು ಒಂದು ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ನನಗಂತೂ ಎಷ್ಟು ರಾತ್ರಿ 1:30 ಆಗಿತ್ತು. ಸೌಜನ್ ಅವಾಗ ಬರ್ತಾನ ಅಂತ ಇವಾಗ ಬರ್ತಾನ ಅಂತ ಎಲ್ಲರೂ ವೇಟ್ ಮಾಡ್ತಾ ಇದ್ರು ಅವತ್ತು ಆ ದಿನ. ಬಟ್ ನನಗೆ ನಮ್ಮ ಮಮ್ಮಿದು ಅವತ್ತು ಭಾಳ ನೆನಪಾಗಿತ್ತು, ನನಗೆ ನಮ್ಮ ಮಮ್ಮಿನ ಜೊತೆ ಇರಬೇಕಾಗಿತ್ತು ಅಂತ ಹೇಳಿ. ನಮ್ಮ ಅಕ್ಕ ಆತು ಇದ್ಲು, ಬಟ್ ಅವಳಿಗೆ ಒಂದು ಪುಟಾಣಿ ಮಗು ಇತ್ತು. ಆ ಪುಟಾಣಿ ಮಗುನ ಕರ್ಕೊಂಡು ಅವಳು ಹಾಸ್ಪಿಟಲ್ಗೆ ಬಂದಿದ್ಲು. ಬಟ್ ನನಗೇನಾಗಿತ್ತು ಅಂದರೆ ಫ್ರೆಂಡ್ಸ್, ನನ್ನಿಂದ ಇವಳಿಗೆ ಸಫರ್ ಆಗಿ ಮಕ್ಕಳಿಗೆ ಹಾಸ್ಪಿಟಲ್ಗೆ ಅಂತ ನನಗೆ ಬ್ಯಾಡ್ ಆಗಿತ್ತು ಅವಳು ಇರೋದು. ಆ್ಯಕ್ಚುಲಿ ನಾನು ಅವಳನ್ನ ಅರ್ಧಕ್ಕೆ ನಾನು ಬೇಡ ಅಂದರೆ, ಆ್ಯಕ್ಚುಲಿ ಒಂದು ನೈಟ್ ಆಗಿತ್ತಲ್ಲ ಡೆಲಿವರಿ. ಅವಳೊಂದು ಅರೌಂಡ್ 11 o'clock ತನಕ 11:30 ತನಕ ಇದ್ಲು ನನ್ನ ಜೊತೆಯಲ್ಲೇ. ನಾನೇ ಬೇಡ ಹೋಗು ಮಗು ಇದೆ ಅಂತ ಹೇಳಿ ಅವಳಿಗೆ ಕಳಿಸ್ಬಿಟ್ಟೆ ಮನೆಗಡೆ. ಆಮೇಲೆ ನಮ್ಮ ಮೌಶಿ ಬಂದರು, ಸಾವಿತ್ರಿ ಮೌಶಿ ಅಂತ ಇದ್ದಾರೆ, ನಮ್ಮ ಮಮ್ಮಿ ತಂಗಿ ಆಗ್ಬೇಕು ಅವರು. ಆಮೇಲೆ ಅವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ಕಾಲಂತೂ ಸಿಕ್ಕಾಪಟ್ಟೆ ನುಸ್ತಾ ಇತ್ತು ಅವತ್ತು. ಅಂದ್ರೂ ನನಗೆ ಎಷ್ಟು ಕೇರ್ ಮಾಡಿದರು ಅಂತಂದರೆ, ಅಂದರೆ ದೇವರು ಯಾರು ನನ್ನ ಬನೆತನವನ್ನು ಮಂಜುಳಾ ಕಾಕು ಮಾಡಿದ್ದಾರೆ 1 ತಿಂಗಳು. ಆಮೇಲೆ ಅಕ್ಟೋಬರ್ 27, 28 ಅಂತ ಕೊಟ್ಟಿದ್ರು, ಎಲ್ಲರೂ ಲೆಕ್ಕಾಚಾರ ಹಾಕಿ ಕೂತಿದ್ರು. ಬಟ್ ಸಡನ್ನಾಗಿ 7ಕ್ಕೆ ಅಡ್ಮಿಟ್ ಆಗಿ ಎಲ್ಲರೂ ಇವತ್ತಿನ ಡೆಲಿವರಿ ಆಗೋದಿಲ್ಲ ಅಂತನ್ನೋ ಪರಿಸ್ಥಿತಿಯಲ್ಲೇ ಇತ್ತು ಅವತ್ತು. ಅದಕ್ಕೆ ಅವ್ರಿಗೆ ಅಂದರು ಸಡನ್ನಾಗಿ ಹೀಗೆ ಹೇಳಿದ್ಮೇಲೆ ಅವ್ರು ಹೇಗೋ ಅಂತ ಮಾಡಿ ಬಂದರು. ಯಾಕಂದರೆ ಅವ್ರ ಮನೆ ಏನೇನೋ ಯಾಕಂದರೆ ಅಕ್ಟೋಬರ್ ತಿಂಗಳು ಎಲ್ಲರೂ ಅವ್ರದ್ದು ಮಕ್ಕಳದ್ದು ಸಮಥಿಂಗ್ ಎಲ್ಲದ್ದು ಅವತ್ತು ಎಕ್ಸಾಮ್ಸ್ ಅಂತೂ ನಡೆಯೋ ಪೀರಿಯಡ್ ಇತ್ತು. ಬಟ್ ಅಂದ್ರೂ ಅವ್ರ ಮಗಳು 2nd ಇಯರ್ ಏನೋ ಇದ್ಲು ಅವಾಗ. ಅಂದರು ಆ ಟೈಮ್ದಲ್ಲಿನೂ ನಮಗೆ ಹೆಲ್ಪ್ ಮಾಡಬೇಕಂತ ಹೇಳಿ, ಏನಾದರೂ ಆಗೋಲಕ್ಕ ಅಂತ ಹೇಳಿ ಅವರು ಬಂದರು. ಆ ದಿನ ನೈಟ್ ಇದ್ದರು ನನ್ನ ಜೊತೆಯಲ್ಲಿ. ನನಗೂ ಅವತ್ತು ಸಾಕಪ್ಪ ಒಬ್ಬರಾದರೂ ಬಂದರು ಅನ್ನಿಸ್ತು ಅವತ್ತು. ಯಾಕಂತಂದರೆ ನನ್ನ ಟೈಮ್ ಬೇರೆಯೇ ಇರುತ್ತೆ. ಅಂದರೆ ಇವಾಗ ಸಡನ್ನಾಗಿ ಯಾರಾದರೂ ಬರಬೇಕಂತಂತಂದ್ರೆ ತಮ್ಮ ಮನೇಲಿ ಬಿಟ್ಟು ನಮ್ಮ ಮನೆ ಅಂದರೆ ನಮ್ಮದೇ ಹಾಸ್ಪಿಟಲ್ಗೆ ಬರಬೇಕಂತಂದ್ರೆ ಒಂದು ಸ್ವಲ್ಪ ಅನಾನುಕೂಲ ಆಗೋದೆ. ಅಂತೂ ಇಂತೂ ನನಗೆ 1:30ಗೆ ಅದು ಡೆಲಿವರಿ ಆಯಿತು ಫ್ರೆಂಡ್ಸ್ ರಾತ್ರಿ. ಸೌಜು ಹುಟ್ಟಿದವಾಗ ಅಷ್ಟು ಖುಷಿ ಆಗಿಬಿಡ್ತಲ್ಲ ನನಗಂತೂ. ಆ ಡೆಲಿವರಿ ಪೇನ್ ಅಂತಂದು ಒಬ್ರೊಬ್ರಿಗೆ ಒಂದೊಂದು ಥರ ಇರುತ್ತೆ. ಆ್ಯಕ್ಚುಲಿ ನನಗೇನಾಗಿತ್ತು ಅಂತಂದರೆ ವಾಟರ್ ಲೀಕ್ ಆಗ್ತಾಯಿತ್ತು. ನಾನು ಆ್ಯಕ್ಚುಲಿ 6:30 ತನಕ ನಾನು 7 o'clock ತನಕ ವಾಕ್ ಮಾಡಿ ಮನೆಗೆ ಬಂದೆ. ಸಡನ್ನಾಗಿ ನನಗೆ ವಾಟರ್ ಲೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸಡನ್ನಾಗಿ ನಾನು ನಮ್ಮ ಅಕ್ಕಗೆ ಹೇಳಿದೆ ಹೀಗಾಗ್ತಾ ಇದೆ ಅಂತ ಹೇಳಿ. ಅವಳು ನಮ್ಮ ಪಪ್ಪ ಒಂದು ಸ್ವಲ್ಪ ಹೊರಗಡೆ ಹೋಗಿದ್ದರು, ಏನೋ ಕೆಲಸ ಇದೆ ಅಂತ. ಅವ್ರಿಗೆ 3-4 ಕಾಲ್, ಅವ್ರು ಯಾಕೋ ಏನೋ ಸಮಥಿಂಗ್ ಏನೋ ಬ್ಯುಸಿ ಇದ್ದರು ಒಂದು ಸ್ವಲ್ಪ. ನಮ್ಮ ಅಕ್ಕ 3-4 ಸಲ ಅವ್ರಿಗೆ ಕಾಲ್ ಮಾಡಿ ಹೀಗೆ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ಅವ್ರು ಸಡನ್ನಾಗಿ ಬಂದರು. ಅವ್ರ ಜೊತೆ ನಮ್ಮ ಕಾಕ ಆತು ಎಲ್ಲರೂ ಬಂದರು, ನಮ್ಮ ಪಪ್ಪನ ಫ್ರೆಂಡು ಹಾಗೆ ಎಲ್ಲರೂ ಬಂದರು. ಆದ್ರೂ ಹೆಣ್ಮಕ್ಳು ಇರಬೇಕಂತ ನನಗೆ ಅನ್ನಿಸ್ತಾಯಿತ್ತು. ನಮ್ಮ ಮಮ್ಮಿ ಆ್ಯಕ್ಚುಲಿ ಆ ಟೈಮ್ದಲ್ಲಿ ನಮ್ಮ ಮಮ್ಮಿ ತುಂಬಾ ನೆನಪಾದರೂ ನನಗೆ. ಆದರೆ ಏನು ಮಾಡೋಕ್ಕಾಗಲ್ಲ. ಅದು ನೆನೆಸ್ಕೊಂಡ್ರೆ ನನಗೆ ಇವಾಗೂ ಒಂಥರ ಆಗುತ್ತೆ. ಆಮೇಲೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ನೋಡಿ ಫ್ರೆಂಡ್ಸ್. ಓಕೆ,
ಡೆಲಿವರಿ ಆಗಿ ತುಂಬ ಖುಷಿ ಅನ್ನಿಸ್ತು ಅವತ್ತು. ನಂದು 11 o'clock ತನಕ ನಾನು ಏನೂ ಆಗಿಲ್ಲ ಫ್ರೆಂಡ್ಸ್. ನನಗೆ ಒಂದು ಸ್ವಲ್ಪ ವಾಟರ್ ಲೀಕ್ ಆಗ್ಲಿಕ್ಕತ್ತಿತ್ತು ಅಷ್ಟೇ. ನನಗೆ ಯಾವುದೇ ರೀತಿ ಪೇಯ್ನ್ ಅಂತೂ ಏನೂ ಆಗ್ತಾಯಿಲ್ಲ. ಒಬ್ಬೊಬ್ರಿಗೆ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಹಾಗೆ ಹೀಗೆ ಅಂತಂದ್ರು. ಆಮೇಲೆ ಡಾಕ್ಟರ್ ಮೇಡಮ್ ಅವ್ರು ಬಂದು ಚೆಕ್ ಮಾಡಿದರು ನನಗೆ. ಇಲ್ಲ, ಇದು ನಾರ್ಮಲ್ ಡೆಲಿವರಿನೇ ಆಗುತ್ತೆ, 2-3 ತಾಸಿನಲ್ಲಿ ಆಗುತ್ತೆ ಅಂತ ಹೇಳಿ ಹೋದರು. ಎಲ್ಲರೂ ಗಾಬರಿ ಆಗ್ತಾ ಇದ್ದಾರೆ. ಇದು ಡೇಟ್ ಇನ್ನೂ ಮುಗಿದಿಲ್ಲ, ಅಂದರೆ ಈಗಿಂದ ಕೊಟ್ಟಿದ್ದ ಟೈಮೂ ಇನ್ನೂ ಮುಗಿದಿಲ್ಲ, ಅಂದರೆ October 27 ಇನ್ನೂ ಬಂದಿಲ್ಲ ಅಂತ ಎಲ್ಲರೂ ಲೆಕ್ಕಾಚಾರ ಹಾಕ್ತಾಯಿದ್ರು. ಅಷ್ಟೊಗೆ ಮತ್ತು ಇದನ್ನು ವಾಟರ್ ಲೀಕ್ ಆಗ್ತಾ ಇದೆ, ಮತ್ತು ಹೊಳ್ಳಪ್ಪಾಸ್ ಇವರು ನಾರ್ಮಲ್ ಡೆಲಿವರಿ ಆಗ್ತಾ ಇದ್ದಾರೆ ಅಂತಂದು ಎಲ್ಲನೂ ಕನ್ಫ್ಯೂಸ್ ಆಗಿಬಿಟ್ರು. ಸಡನ್ನಾಗಿ ಎಲ್ಲನೂ ಏನು ತರೋದು ಏನು ಬಿಡೋದು, ಅಡ್ಮಿಟ್ ಅಂತೂ ಆಗಬೇಕು ಅಂತ ಅಂದರು. ಅವಾಗ ಏನು ಮಾಡಬೇಕು ನಮ್ಮ ಅಕ್ಕನೂ ಒಂದು ಸ್ವಲ್ಪ ಎಲ್ಲನೂ ಹೆಲ್ಪ್ ಮಾಡಿ, ಅದು ಇದು ನನ್ನ ಬಟ್ಟೆ ಗಿಟ್ಟೆ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಪ್ಯಾಕಪ್ ಮಾಡಿ ಮತ್ತೆ ನಮ್ಮ ಕಾಕನ ಕಡೆ ಎಲ್ಲ ಕೊಟ್ಟು ಕಳಿಸಿದ್ಲು ಅವತ್ತು. ಆಮೇಲೆ ಡೆಲಿವರಿನೇ 11 o'clockಗೆ ನನಗೆ ಒಂದು ಇಂಜೆಕ್ಷನ್ ಕೊಟ್ಟರು ಫ್ರೆಂಡ್ಸ್. ಎಲ್ಲನೂ ಊಟದ್ದು ಮಾಡಿಕೊಂಡು ಪ್ರಿಪೇರ್ ಆಗಿ ಇರು ಅಂತ ಹೇಳಿದರು ನನಗೆ. ಅವತ್ತು ನಾನು ಸಜ್ಕ ತಿಂದಿದ್ದೆ. ನಮ್ಮ ಔಷಧಿ ತೊಗೊಂಬಂದಿದ್ರು ನನಗೆ ಸಜ್ಕ. 11 o'clockಗಂತೂ ನನಗೆ ಇಂಜೆಕ್ಷನ್ ಕೊಟ್ಟರು. ಸಲೈನಲ್ಲಿ ಒಂದು ಇಂಜೆಕ್ಷನ್ ಕೊಟ್ಟರು ನನಗೆ. ಪೇನ್ ಸ್ಟಾರ್ಟ್ ಆಗ್ತಾನೆ ಇಲ್ಲ ಫ್ರೆಂಡ್ಸ್. ನನಗೆ ಅರ್ಧ ಸಲೈನ್ ಮುಗಿಸ್ತು. ಮೇಡಮ್ ಹೇಳಿದರು, ಅಂದರೆ ನೈಟ್ ಡ್ಯೂಟಿಗೆ ಯಾರಾದರೂ ಇರ್ತಾರಲ್ಲ ಅವ್ರಿಗೆ ಹೇಳಿ, ಅವರು ಮೇಡಮ್ ಎಲ್ಲ ಹೋಗಿಬಿಟ್ರು, ಅಂದರೆ ಅವ್ರ ಡಾಕ್ಟರೆಲ್ಲ ಹೋಗಿಬಿಟ್ರು. ಆ್ಯಕ್ಚುಲಿ ನನಗೆ ಅಂಜಿಕೆ ಬಂತು. ಡಾಕ್ಟ್ರೆಲ್ಲ ಹೋದ್ಮೇಲೆ ಹೇಗಪ್ಪ ಅಂತ ಹೇಳಿ ಅಂಜಿಕೆ ಸ್ಟಾರ್ಟ್ ಆಯಿತು. ಅಂದರೆ ಎಮರ್ಜೆನ್ಸಿ ಆಮೇಲೆ ಬರ್ತಾರೆ ಅಂತ ಒಂದು ಮನಸ್ಸು ಹೇಳ್ತಾ ಇತ್ತು. ಬಟ್ ನನಗೆ ಅಷ್ಟು ಅಂಜಿಕೆ ಬರ್ತಾ ಇತ್ತಲ್ಲ, ಏನಾಗುತ್ತೆ ಯಾರೂ ಇರಲಿಲ್ಲನೋ ಹಂಗೆ ಹೀಗೆ ಅಂತ ಅನ್ನಿಸ್ತಾ ಇತ್ತು. ಆ್ಯಕ್ಚುಲಿ ನೈಟ್ ಟೈಮ್ನಲ್ಲೇ ಆಗಬಾರ್ದೇನೋ ಅಂತ ಅನ್ನಿಸ್ಬಿಡ್ತಿತ್ತು ನನಗೆ ಅವತ್ತು. ಆಮೇಲೆ ನನಗೆ 11:30ಗಂತೂ ಪೇಯ್ನ್ ಅದು ಸ್ಟಾರ್ಟ್ ಆಯಿತು. ಸ್ವಲ್ಪ ಪೇಯ್ನ್ ಅದು ಸ್ಟಾರ್ಟ್ ಆಯಿತು. ಆಮೇಲೆ ನೆಕ್ಸ್ಟು 1 o'clockಗೆ ತೀರಾ ಜಾಸ್ತಿ ಪೇಯ್ನ್ ಆಗ್ಲಿಕ್ಕತ್ತು. ಆಮೇಲೆ ಅವರು ಆಪ್ರೇಷನ್ ಥಿಯೇಟರ್ ಕರ್ಕೊಂಡು ಹೋದರು ಫ್ರೆಂಡ್ಸ್. ಆಪ್ರೇಷನ್ ಥಿಯೇಟರ್ ಇನ್ನೊಂದು ನನಗೆ ಇಂಜೆಕ್ಷನ್ ಕೊಟ್ಟರಪ್ಪ. ಆ ಇಂಜೆಕ್ಷನ್ ಕೊಡೋಟ್ನೆ ಅಂದರೆ ತುಂಬಾ ನನಗೆ ಪೇಯ್ನ್, ಎಷ್ಟು ಪೇಯ್ನ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಅವಾಗ ರಿಯಲ್ ಫೀಲ್ ಆಗಲಿ. ಎಲ್ಲರೂ ಏನಂತಾರ ಅಂತ ಅನ್ಕೋತಾ ಇತ್ತು. ಆಮೇಲೆ 1:45ಗೆ ಸೌಜು ಬಂದ. ನಾನು ಹಾರ್ಡ್ಲಿ ಭಾಳಷ್ಟು ನಾನು ಪೇಯ್ನ್ ತಿಂದಿರೋದು ಅಂತಂದ್ರೆ 45 ಮಿನಿಟ್ಸ್ ಅಷ್ಟೇ. ಆ 45 ಮಿನಿಟ್ಸನ್ನು ನನಗೆ ತುಂಬಾ ಒಂಥರ ಏನು ಹೇಳಬೇಕನ್ನೋ ಅಷ್ಟು ನೋವು ತಿಂದಿದ್ದೀನಿ ಫ್ರೆಂಡ್ಸ್. ಅಷ್ಟು ನೋವು ತಿಂದು ನಾನು ಸೌಜುನ ನಾರ್ಮಲ್ ಡೆಲಿವರಿ ನಾನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ನಾರ್ಮಲ್ ಡೆಲಿವರಿ ನಾನು ಯಾಕೆ ಮಾಡ್ಕೊಂಡಿದ್ದೀನಿ ಅಂತ ಅನ್ನೋದಕ್ಕೆ ನನಗೆ ಸಾಕಷ್ಟು ರೀಸನ್ಸ್ ಇವೆ. ಆದರೆ ಸಾಕಷ್ಟು ರೀಸನ್ಸ್ ಯಾಕೆ ನಾನು ನಾರ್ಮಲ್ ಡೆಲಿವರಿಗೆ ಹೆಚ್ಚು ಪ್ರಿಪೇರ್ ಮಾಡಿದೆ ಆವಾಗ ಅಂತ ನಾನು ತುಂಬಾ ಹೇಳ್ತೀನಿ ಫ್ರೆಂಡ್ಸ್. ಯಾಕಂದರೆ ನಮ್ಮ ಮನೇಲಿ ಅಂದರೆ ನಾರ್ಮಲ್ ಡೆಲಿವರಿ ನಾನು ಅಂದ್ಕೊಂಡಿದ್ದು ಅಂತಂದರೆ, ನಮ್ಮ ಅಕ್ಕಂದು ಡೆಲಿವರಿ ಆದಮೇಲೆ 1 ವಾರ ನಾವು ಅಡ್ಮಿಟ್ ಆಗಿದ್ದು. ನಾನು ಲೆಕ್ಕಾಚಾರ ಹಾಕಿದ್ದು ಅಂತಂದರೆ ನಾರ್ಮಲ್ ಡೆಲಿವರಿ ಆದರೆ 1 ದಿನದಲ್ಲೇ ಹೋಗ್ಬೋದು ಅಂತಂತ ನನಗೆ ಲೆಕ್ಕಾಚಾರ ಆಗಿತ್ತು. ಯಾಕಂದ್ರೆ ನನ್ನ ಜೊತೆ ಯಾರು ಇರ್ತಾರೆ ಅಂತ ಅನ್ನೋ ಪ್ರಶ್ನೆ ನನಗೆ ತುಂಬಾ ಇತ್ತು ಆವಾಗ. ನಂಗೆ ದೇವರಿಂದ ಅಂದರೆ ನಾನು ರಾಘವೇಂದ್ರ ಸ್ವಾಮಿನ ತುಂಬ ನಂಬ್ತೀನಿ. ಆ ರಾಘವೇಂದ್ರ ಸ್ವಾಮಿಗೆ ನಾನು ಅದೇ ಬೇಡ್ಕೋತಾ ಇದ್ದೆ, ಬೇರೆ ಏನೂ ಬೇಡ ನನಗೆ. ಒಂದು ಹೆಲ್ದಿ ಆಗಿರುವಂಥ ಮಗು ಮತ್ತು ನಾರ್ಮಲ್ ಡೆಲಿವರಿ ಆದರೆ ಸಾಕು ಅಂತ ಅನ್ನಿಸ್ತಾ ಇತ್ತು ನನಗೆ ಅವಾಗಂತೂ. ಹೀಗೆ ಯಾವ ಲೈಫ್ನಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಖುಷಿ ಆಗುತ್ತಂದ್ರೆ ಆವತ್ತಿನ ದಿನ ನನಗಂತೂ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಇದು ನಂದಾಗಿದ್ದಂತೂ ನಾರ್ಮಲ್ ಡೆಲಿವರಿ ಹೀಗಿತ್ತು ನೋಡಿ ಫ್ರೆಂಡ್ಸ್ ನನ್ನ ಜರ್ನಿ ಅಂದರು. ನೆಕ್ಸ್ಟ್ ನಿಮಗೆ ನಂದು ನಾರ್ಮಲ್ ಡೆಲಿವರಿಗೆ ನಾನು ಯಾವ ರೀತಿ ಪ್ರಿಪೇರ್ ಆದೆ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿವರೆಗೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲರಿಗೂ ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ನನ್ನ ಚಾನಲ್ಗೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ನಾನು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ನಲ್ಲಿ ನಾನು ಆದಷ್ಟು ನನಗೆ ಏನು ಗೊತ್ತಿರ್ತಲ್ಲ ನಿಮಗೂ ಅದನ್ನು ನಿಮಗೆ ಕನ್ವಿನ್ಸ್ ಆಗಿ ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ನಂದು ಯಾವುದೇ ರೀತಿ ಆದ್ರೂ ನೋವಾದರೂ ಆಯಿತು, ಖುಷಿ ಆದರೂ ಆಯಿತು, ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ನಂದು ನಾರ್ಮಲ್ ಸಿಸರಿನ್ ಹೇಗಾಯಿತು, ನಾನು ಅದಕ್ಕೆ ಹೇಗೆ ಪ್ರಿಪೇರ್ ಆದೆ ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನೆಲ್ಲ ಹೇಳ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.